ಓಂ ಗಂ ಗಣಪತೆ ನಮಃ. ಓಂ ಗ್ರಹಾಣಾಮಾದಿರಾದಿತ್ಯ ಲೋಕರಕ್ಷಣಕಾರಕ ವಿಷಮಸ್ಥಾನ ಸಂಭೂತಾಂ ಪೀಡಾಮರ್ದಮೇರಭಿ. ಓಂ ನಮೋ ಸೂರ್ಯನಾರಾಯಣಾಯ ನಮಃ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವಾನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ವಾರ ಭವಿಷ್ಯದಲ್ಲಿ ಪ್ರಮುಖವಾಗಿ ಹೊಸ ವರ್ಷವನ್ನು ನಾವು ಆಚರಣೆ ಮಾಡಿದ್ದೇವೆ. ಈ ಹೊಸ ವರ್ಷದ ಏನೇನು ಯಾವ ರೀತಿಯಾದಂಥ ವಿಶೇಷಗಳಿರುತ್ತೆ ಅನ್ನೋದನ್ನ ಪಂಚಾಂಗ ಶ್ರವಣದ ಮುಖಾಂತರವನ್ನು ನೋಡೋಣ. ನಾವು ವಿಶ್ವವಸು ನಾಮ ಸಂವತ್ಸರ ಚೈತ್ರ ಮಾಸ ಉತ್ತರಾಯಣ ಶುಕ್ಲ ಪಕ್ಷದ ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಹಾಗೂ ಹುಣ್ಣಿಮೆಯನ್ನು ಜರುಗುವಂಥ ವಾರವಾಗಿರ್ತದೆ. ಇನ್ನು ಭಾನುವಾರ ನವಮಿಯಂದು ನವಮಿ ಅಂತ ಏನು ಹೇಳ್ತೀವಿ, ಆ ಶ್ರೀರಾಮ ನವಮಿಯನ್ನು ಆಚರಣೆ ಮಾಡುವಂಥದ್ದು ಒಂದು ವಿಶೇಷವಾದಂಥದ್ದು. ಆ ಪರಮಾತ್ಮ ರಾಮನು ಎಲ್ಲ ರೀತಿಯಾದಂತಹ ಆಯುಷ್ಯು, ಆರೋಗ್ಯ, ಸಂಪತ್ತು, ಸಂತೋಷವನ್ನು ಕಲ್ಪಿಸಲಿ ಅಂತ ಎಲ್ಲರಲ್ಲೂ ಆ ದೈವರನ್ನು ಪ್ರಾರ್ಥನೆ ಮಾಡೋಣ ಎಲ್ಲರೂ. ಅದೇ ರೀತಿ ಆ ದೇವರ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ನಾನು ಸಹ ಆಶಿಸ್ತೇನೆ. ನಂತರ ಇದೇ ವಾರದಲ್ಲಿ ಪ್ರದೋಷ ಸಹ ಇದೆ. ಅದು 10ನೇ ತಾರೀಕು ಪ್ರದೋಷ ಇದೆ. ಮಹಾವೀರ ಜಯಂತಿ ಸಹ 10ನೇ ತಾರೀಕು ಇರುವಂಥದ್ದು ಒಂದು ವಿಶೇಷ. ಅದರಲ್ಲಿ ಇನ್ನೊಂದು ಏನಂದರೆ, ಪ್ರಮುಖವಾಗಿ 8ನೇ ತಾರೀಕಿನಂದು ಶುಕ್ರ ಜಯಂತಿ. ನೋಡಿ, ಯಾರಿಗೆಲ್ಲ ಜನ್ಮಜಾತಕದಲ್ಲಿ ಶುಕ್ರ ರವಿಯಿಂದ ಅಸ್ತಂಗತನಾಗಿದ್ದರು, ಅಥವಾ ನೀಚ ಕ್ಷೇತ್ರದ ಸ್ಥಿತನಾಗಿರ್ತಾನೋ, ಅಥವಾ ಪೀಡಿತನಾಗಿರ್ತಾನೋ, ಪಾಪಗ್ರಹಗಳಿಂದ ಪೀಡಿತನಾಗಿರ್ತಾನೋ ಶುಕ್ರ, ಆಗ ಈ ಶುಕ್ರ ಜಯಂತಿಯಂದು ಅವರೇ ಬೇಳೆ ಅಥವಾ ಅವರೇ ಕಾಳಿನ ದಾನವನ್ನು ಮಾಡಬೇಕು. ಯಾರಿಗೆ ಮಾಡಬೇಕು ಅಂದರೆ, ಯಾವುದಾದ್ರೂ ಹೆಣ್ಣು ದೇವರುಗಳಿಗೆ ನಿಮ್ಮ ಶಕ್ತಾನುಸಾರ ಅವರೇ ಬೇಳೆ ಅಥವಾ ಅವರೇ ಕಾಳು ಜೊತೆಗೆ ಎಲೆ ಅಡಿಕೆ ದಕ್ಷಿಣ ಸಮೇತವಾಗಿ ನೀಡಿ ನಮಸ್ಕಾರ ಮಾಡ್ಕೊಂಬರೋವಂಥದ್ದು. ಇಲ್ಲ, ನೀವು ಯಾವ ದೇವರು ಗೊತ್ತಿಲ್ಲ ಅಂದರೆ ನವಗ್ರಹಗಳಲ್ಲಿ ಶುಕ್ರಗ್ರಹಕ್ಕೆ ಈ ಒಂದು ಅವರೆಯ ಬೇಳೆಯನ್ನು ದಾನವನ್ನು ಅಲ್ಲಿ ಇಟ್ಟುಬಿಟ್ಟು ಒಂದು ಪ್ರದಕ್ಷಿಣೆಯನ್ನು ನಿಮ್ಗೆ ಕೈಯಲ್ಲಾದಷ್ಟು ಪ್ರದಕ್ಷಿಣೆಯನ್ನು ಮಾಡಿ 6, 9 ಈ ರೀತಿಯಾದಂಥ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ತಮ್ಮ ಒಂದು ಕೆಲಸಗಳನ್ನ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ರಾಶಿಗೋಚಾರ ಫಲ ನೋಡಿ, ಅದಕ್ಕಿಂತ ಮುಂಚೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಾನು ಕೊಡ್ತಿದ್ದೀನಿ. ಯಾಕಂದರೆ ಜಲತತ್ವ ರಾಶಿಯಲ್ಲಿ ಪಾಪಗ್ರಹಗಳು ಸ್ಥಿತರಾದಾಗ ಪ್ರಪಂಚಾದ್ಯಂತ ಅವಘಡಗಳು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗುತ್ತೆ. ಅಂದರೆ ಯಾವ ಗ್ರಹಗಳು ಎಲ್ಲೆಲ್ಲಿ ಸ್ಥಿತವಾಗಿರೋದು ಅನ್ನೋದು ಅತಿ ಮುಖ್ಯವಾಗಿರ್ತದೆ. ನೋಡಿ, ಜಲತತ್ವ ರಾಶಿಯಲ್ಲಿ ರವಿ ಸ್ಥಿತನಾಗಿದ್ದಾನೆ, ಶನಿ ಮಹಾತ್ಮರು ಸ್ಥಿತರಾಗಿದ್ದಾರೆ, ರಾಹು ಭಗವಾನರು ಸ್ಥಿತರಾಗಿದ್ದಾರೆ, ಶುಕ್ರರೂ ಸಹ ಸ್ಥಿತರಾಗಿದ್ದಾರೆ, ಬುಧರು ಸಹ ಸ್ಥಿತರಾಗಿದ್ದಾರೆ. ಎಲ್ಲಿ ಅಂದರೆ ಮೀನರಾಶಿಯು ಜಲತತ್ವ ರಾಶಿಯಾಗಿದೆ. ತದನಂತರ ಪ್ರಮುಖವಾಗಿ ಕುಜ ಭಗವಾನರು ಕರ್ಕಾಟಕ ರಾಶಿ ಬಂದು ಸಹ ಜಲತತ್ವ ರಾಶಿಯಲ್ಲಿ. ಈ ರೀತಿಯಾಗಿ ಅತಿ ಹೆಚ್ಚು ಗ್ರಹಗಳು ಅಥವಾ ಅತಿ ಹೆಚ್ಚು ಪಾಪಗ್ರಹಗಳು ಜಲತತ್ವ ರಾಶಿಯಲ್ಲಿ ಸ್ಥಿತರಾದಾಗ ಅವಘಡಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತದೆ ಶಾಸ್ತ್ರ. ಅದೇ ರೀತಿ ದೇಹದಲ್ಲೂ ಸಹ ವ್ಯಕ್ತಿಗಳಲ್ಲಿ ನೀರಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಸಹ ಕಾಣುವಂಥದ್ದು, ಅಗ್ನಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಪ್ರಪಂಚಾದ್ಯಂತ ಈಗಾಗಲೇ ನೋಡ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಎಲ್ಲರೂ ಸ್ವಲ್ಪ ದೈವ ಪ್ರಾರ್ಥನೆ ಮಾಡುವಂಥದ್ದು, ಸರಿಯಾದ ಸಮಯಕ್ಕೆ ಎಲ್ಲ ರೀತಿಯಾದಂತಹ ಅನುಕೂಲಗಳನ್ನು ನೋಡಿಕೊಂಡು ಜೀವನವನ್ನು ಸಾಗಿಸುವಂಥದ್ದು, ಇದೆಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲವಾದರೆ ಖಂಡಿತವಾಗಲೂ ಅವಘಡಗಳು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಭಯಪಡುವಂಥದ್ದು ಏನಿಲ್ಲ. ಪರಮಾತ್ಮನ ಒಂದು ಸ್ಮರಣೆ ಅತಿ ಮುಖ್ಯ. ನೇರವಾದಂತಹ ಜೀವನವನ್ನು ಸಾಗಿಸಿದ್ದೇ ಆದರೆ ಎಲ್ಲರಿಗೂ ಅನುಕೂಲ ಸಹ ಆಗುತ್ತೆ. ಇನ್ನು ರಾಶಿಗೋಚಾರ ಫಲ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ಇದೆ. ಅದೇ ರೀತಿ ರಾಶ್ಯಾಧಿಪತಿಯಾದಂಥವನು ನೀಚ ಕ್ಷೇತ್ರದ ಸ್ಥಿತನಾಗಿದ್ದಾನೆ. ದ್ವಿತೀಯ ಸ್ಥಾನದಲ್ಲಿ ಗುರು ಭಗವಾನರ ಒಂದು ಅದ್ಭುತವಾದಂಥ ವಿಶೇಷ ಅಂದರೆ ಏನು, ಶುಭ ಫಲ ಅಂತ ಹೇಳ್ತೀವಿ. ಆದರೆ ರಾಶ್ಯಾಧಿಪತಿ ಯಾವಾಗ ನೀಚನಾಗುತ್ತಾನೋ ಆವಾಗ ಯಾವುದೋ ಗೊತ್ತಿಲ್ಲದೆ ಬೇಡದೇ ಇರೋ ವಿಚಾರಗಳಲ್ಲಿ ನೀವು ಕೈ ಹಾಕಿ ಅಲ್ಲಿ ಕೈ ಸುಟ್ಕೊಳ್ಳುವಂಥದ್ದು. ಅಂದರೆ ಹಣಕಾಸಿನ ವಿಚಾರ ಆಗ್ಬೋದು, ಮಾನಸಿಕ ವಿಚಾರ ಆಗ್ಬೋದು, ದೈಹಿಕ ವಿಚಾರದಲ್ಲಿ
ವ್ಯತ್ಯಾಸಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ದಯವಿಟ್ಟು ಹೇಳ್ತೀನಿ, ಯಾವುದೇ ಒಂದು ಹೂಡಿಕೆಯನ್ನು ಮಾಡುವಂಥಕ್ಕೆ ಹೋಗಬೇಡಿ. ಯಾವುದೋ ಒಂದು ಶೇರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಗೊತ್ತಿಲ್ಲದೆ ಯಾವುದೋ ಸೈಟಿಗೆ ಬಂಡವಾಳ ಹಾಕೋದು, ಅದರ ಡಾಕ್ಯುಮೆಂಟ್ಸ್ ಗೊತ್ತಿಲ್ಲದೆ ಇರೋವಂಥದ್ದು, ಅಂಥ ವಿಚಾರಗಳಲ್ಲಿ ಯೋಚನೆ ಮಾಡಿ ವ್ಯವಹರಿಸಿದ್ರೆ ಒಳ್ಳೆಯದು. ಇನ್ನು ಸಾಮಾನ್ಯವಾಗಿ ಸ್ವಲ್ಪ ನಿದ್ರಾಹೀನತೆಯು ಸಹ ಉಂಟಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ, ಅದು ಕೆಲವು ದಿನಗಳ ನಂತರ ಸರಿ ಹೋಗುತ್ತೆ. ಸರಿ, ಪರಿಹಾರ ರೂಪಕವಾಗಿ ನೀವು ಗುರುಗಳ ಸ್ಮರಣೆ ಜೊತೆಗೆ ಹನುಮಂತನ ಸ್ಮರಣೆ ಮಾಡಿದ್ರೆ ಒಳ್ಳೆಯದು. ಸೋಮವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಾದಂತಹ ಕುಜ ಉಚ್ಚಕ್ಷೇತ್ರದ ಸ್ಥಿತನಾದರೂ ಸಹ ರವಿ, ರಾಹು, ಶನಿ ಹಾಗೂ ಬುಧರಿಂದ ಸ್ವಲ್ಪ ಮಟ್ಟಿಗೆ ಪೀಡಿತನಾಗಿದ್ದಾರೆ. ಆ ಕಾರಣದಿಂದ ನೀವೇನೇ ಕೈ ಕೆಲಸ ಅಂದರೆ ಏನೋ ಒಂದು ಕೈ ಆದಷ್ಟು ಕೆಲಸ ಮಾಡಬೇಕು, ನಾನು ಜೀವನದಲ್ಲಿ ಮುಂದಕ್ಕೆ ಬರಬೇಕು ಅನ್ನೋ ಸಂದರ್ಭದಲ್ಲಿ ಯಾವುದೋ ಒಂದು ಅಡೆತಡೆಗಳು ಸಹ ಉಂಟಾಗುವಂಥ ಸಾಧ್ಯತೆ. ಗುರುವು ರಾಶಿಯಲ್ಲಿ ಸ್ಥಿತನಾದಾಗ ಋತ ತಿರುಗಾಟವನ್ನು ಸಹ ಸೂಚಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಈ ರೀತಿ ಇದ್ದಾಗ ನೀವು ಏನು ಮಾಡಿದ್ರೆ ಒಳ್ಳೆಯದು? ನೀವು ಪ್ರಮುಖವಾಗಿ ಗುರುಗಳ ಸ್ಮರಣೆ, ಹೆಣ್ಣು ದೇವರ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮಂಗಳವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನಾಗಿರೋರಿಗೆ ನೋಡಿ, ಯಾರಿಗೂ ಮಾತನ್ನು ಕೊಡೋಕೆ ಹೋಗಬೇಡಿ. ಭಾಷೆಯನ್ನು ಕೊಟ್ಟರೆ ನೀವು ಸ್ವಲ್ಪ ಸಮಸ್ಯೆಗೊಳಗಾಗುವಂಥ ಸಾಧ್ಯತೆ ಇರ್ತದೆ. ಕರ್ಮಸ್ಥಾನದಲ್ಲಿ ರಾಶಿಯಾಧಿಪತಿ ಸ್ಥಿತನಾಗಿ ಅಲ್ಲಿ ನೀಚನಾದಾಗ ಏನಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹ ಸ್ವಲ್ಪ ಭಂಗವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಇದನ್ನು ಯೋಚನೆ ಮಾಡಬೇಕು. ಜೊತೆಗೆ ದ್ವಿತೀಯ ಸ್ಥಾನದಲ್ಲಿ ಕುಜ ಭಗವಾನರು ಸ್ಥಿತನಾದಾಗ ಏನಾಗುತ್ತೆ, ಮನೆಯಲ್ಲಿ ಮಾತಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಸಹ ಆಗುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುತ್ತಾರೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ನಾಗನ ಒಂದು ಸ್ಮರಣೆ ಅಥವಾ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಬುಧವಾರ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಏನೋ ಸಮಾಧಾನ ಇರ್ತದೆ. ಆದರೆ ಒಂದು ವಿಚಾರವನ್ನು ತಿಳ್ಕೋಬೇಕು ಅಂದರೆ, ನಿಮ್ಮ ಒಂದು ದೇಹದಲ್ಲಿ ವಾತಾಪಿತ್ತ ಕಫದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥದ್ದು. ಅಂದರೆ ಹೀಟ್ಗೋ ಕೋಲ್ಡ್ಗೋ ಏನೋ ಗೊತ್ತಿಲ್ಲ, ಸುಮ್ಮನೆ ನೆಗಡಿ ಆಗುವಂಥದ್ದು, ಸುಮ್ಮನೆ ಮೈಕೈ ನೋವು ಬರುವಂಥದ್ದು ಸಾಧ್ಯತೆಗಳಿರ್ತದೆ. ತಲೆಗೆ ಸಂಬಂಧಪಟ್ಟಿರುವಂಥ ನೋವುಗಳು ಸಹ ಕಾಣುವಂಥ ಸಾಧ್ಯತೆ ಇರುತ್ತದೆ. ಸ್ವಲ್ಪ ಮುಂದಾಳತ್ವವನ್ನು ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಸುಮ್ಮನೆ ಎಲ್ಲ ವಿಚಾರಕ್ಕೂ ನಾನು ಅಂತ ಹೋದರೆ ಸ್ವಲ್ಪ ಸಮಸ್ಯೆಗೆ ಕಟ್ಟಿಟ್ಟು ಬುತ್ತಿಯಾಗಿರ್ತದೆ. ಇನ್ನು ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾದಂಥ ಶೋಫಲಗಳನ್ನು ಕಾಣ್ತೀರಾ. ಅಷ್ಟಮ ಶನಿ ಬಿಡುಗಡೆಯಾಗಿದೆ. ಸ್ವಲ್ಪ ಎಲ್ಲ ವಿಚಾರದಲ್ಲೂ ಮಿಷ್ಟಕರವಾದಂತಹ ವಾತಾವರಣವನ್ನು ಉದ್ಭವ ಆಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಏನು ಅಂದರೆ, ವಿನಾಯಕನ ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನಾಗಿರೋರಿಗೆ ಏನೋ ಒಂದು ರೀತಿಯಾದಂಥ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ಆದರೂ ಏನು ಮಾಡೋಕ್ಕಾಗಲ್ಲ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂಥದ್ದು, ನಿಧಾನ ಆಗುವಂಥದ್ದು, ಯಾವ ಒಂದು ಕೆಲಸ ಮಾಡೋಕ್ಕೋದ್ರೂ ಬೇಗ ಸಾಧ್ಯತೆಗಳು ಕಾಣೋದಿಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ನೀವು ಫಾಸ್ಟಾಗಿರ್ತೀರ, ಆದರೆ ನಿಧಾನ ಆಗುವಂಥದ್ದು, ಯಾವುದೋ ಒಂದು ಮನೆಯಲ್ಲಿರುವಂಥ ನೀರಿನ ಮೋಟ್ರ್ ರಿಪೇರಿ ಬರುವಂಥದ್ದಾಗಿರ್ಬೋದು, ಕೆಲಸದ ಜಾಗದಲ್ಲಿ ಯಾವುದೋ ಒಂದು ವಸ್ತು ರಿಪೇರಿ ಆಗುವಂಥದ್ದು, ಗಾಡಿ ರಿಪೇರಿ ಆಗುವಂಥದ್ದು, ಈ ಥರ ಒಂದು ರೀತಿಯಂಥ ರಿಪೇರಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸಿಂಹರಾಶಿಯವರಿಗೆ ಸ್ವಲ್ಪ ಯೋಚಿಸಿ ನೀವು ಚಾಲನೆ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಕುಟುಂಬದ ವಿಚಾರದಲ್ಲಿ ಸಾಧಾರಣವಾದಂಥ ಶೋಫಲಗಳನ್ನು ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲೂ ಸಹ ಸಾಧಾರಣವಾದಂಥ ಶೋಫಲಗಳನ್ನು ಕಾಣ್ತೀರಾ. ಸರಿ, ಈ ರೀತಿ ಇದ್ದಾಗ ನೀವು ಯಾವ ರೀತಿಯಾದಂಥ ದೈವ ಸ್ಮರಣೆ ಮಾಡಿದ್ರೆ ಒಳ್ಳೆಯದು ಅಂದರೆ, ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಸಮಸಪ್ತಮ ಸ್ಥಾನದಲ್ಲಿ ಸ್ವಲ್ಪ ಗ್ರಹಗಳ ಕೂಟವಿರುವುದರಿಂದ ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ತುಂಬ ಒಳ್ಳೆಯದು. ಇಲ್ಲ ಅಂದರೆ ಸುಮ್ಮನೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಗಳಾಗುವಂಥ ಸಾಧ್ಯತೆ ಇರ್ತದೆ. ಅದನ್ನು ಹೊರತುಪಡಿಸಿದ್ರೆ ಹಣಕಾಸಿನ ವಿಚಾರದಲ್ಲಿರ್ಬೋದು, ಮಾನಸಿಕ ವಿಚಾರದಲ್ಲಿರ್ಬೋದು, ದೈಹಿಕ ವಿಚಾರದಲ್ಲಿ ಸಾಧಾರಣವಾದಂಥ ಶುಭಫಲಗಳನ್ನು ಖಂಡಿತ ಕಾಣುತ್ತೀರ. ಸ್ವಲ್ಪ ಸ್ಥಾನಪಲ್ಲಟವೂ ಸಹ ಇದೆ. ಅಂದರೆ ದೈವ ದರ್ಶನ ಆಗಿರ್ಬೋದು, ಅಥವಾ ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ಆಗುವಂಥದ್ದು, ಈ ರೀತಿಯಾದಂಥ ವಾತಾವರಣ ಸಹ ಉಂಟು. ಏನು ಮಾಡಿದ್ರೆ ಅತಿ ಅದ್ಭುತವಾದಂಥ ವಾರವನ್ನು ನಾವು ಕಾಣ್ಬೋದು. ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಬುಧವಾರ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಂಥ ರಿಲ್ಯಾಕ್ಸ್ ಸಿಗುವಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ತೀರಾ.
ನಿಂದನೆಯಿಂದ ಸ್ವಲ್ಪ ದೂರವಾಗ್ತೀರಾ. ಯಾರೋ ನಿಮ್ಮನ್ನು ನಿಂದಿಸ್ತಾ ಇರ್ತಾರೆ, ಅವರಿಂದ ಸ್ವಲ್ಪ ದೂರ ಆಗ್ತೀರಾ. ಪತಿ ಪತ್ನಿಯರಲ್ಲಿ ಸಾಮರಸ್ಯದ ಜೀವನವನ್ನು ಸಾಗಿಸುವಂಥದ್ದು, ಮಕ್ಕಳಲ್ಲಿ ಒಳ್ಳೆಯ ವಿಚಾರವನ್ನು ಗ್ರಹಿಸುವಂಥದ್ದು, ಮಕ್ಕಳ ಓದಿನ ವಿಚಾರದ ಬಗ್ಗೆ ಸಾಕಷ್ಟು ಕಾಳಜಿನೂ ವಹಿಸುವಂಥದ್ದು, ಯಾರೆಲ್ಲ ಕಲೆಗಾರರು ಇರ್ತಾರೆ ಅಂದರೆ ಸಂಗೀತಗಾರರಾಗಿರ್ಬೋದು ಅಥವಾ ತಬಲಾ ವಾದಕರಾಗಿರ್ಬೋದು, ಮೃದಂಗ ವಾದಕರಾಗಿರ್ಬೋದು, ಇವ್ರಿಗೆಲ್ಲ ತುಂಬ ಅದ್ಭುತವಾದಂತಹ ವಾರವನ್ನು ನೀವು ಖಂಡಿತ ನೀವು ಕಾಣ್ಬೋದು. ಸರಿ, ಹೀಗೆ ಒಂದು ರೀತಿಯಂಥ ಶುಭಫಲಗಳನ್ನೇ ನೀವು ಈ ವಾರವನ್ನು ಕಾಣ್ಬೋದು. ಗುರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಗುರುವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂತಹ ಸಮಾಧಾನವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು. ಆದರೆ ರಾಷ್ಟ್ರಾಧಿಪತಿಯಾದಂಥವನು ಭಾಗ್ಯಸ್ಥಾನದಲ್ಲಿ ನೀಚನಾಗಿದ್ದಾನೆ ಅಂದಾಗ ಏನಾಗುತ್ತೆ, ಬೇಡದೇ ಇರುವಂತಹ ಯೋಚನೆಗಳು ಮಾತ್ರ ಬರ್ತದೆ. ಆ ಯೋಚನೆಗಳನ್ನು ಸ್ವಲ್ಪ ಬದಿಗಿಟ್ಟಿದ್ರೆ ಖಂಡಿತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಹಾದಿ ನಿಮ್ಮದಾಗಿರ್ತದೆ. ಸ್ವಲ್ಪ ನೀರಿನ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿರಬೇಕು. ಯಾವುದೋ ಕಲುಷಿತವಾದಂತಹ ನೀರನ್ನು ಕುಡಿಯಬಾರ್ದು, ಒಳ್ಳೆಯ ನೀರನ್ನು ಸೇವನೆ ಮಾಡಿದ್ರೆ ಒಳ್ಳೆಯದು. ಅದೇ ರೀತಿ ನೀರಿರುವಂಥ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡೋದು ಒಳ್ಳೆಯದು. ಸರಿ, ಏನು ಮಾಡಿದ್ರೆ ಒಳ್ಳೆಯದು? ಸಾಕ್ಷಾತ್ ಗಂಗೆ ಅಥವಾ ದುರ್ಗೆ ಅಥವಾ ಅಂಬಾಭವಾನಿ ಈ ರೀತಿಯಂಥ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಮಂಗಳವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸು ರಾಶಿ. ಧನುರಾಶಿಯಲ್ಲಿ ಜನನವಾಗಿರೋರಿಗೆ ಒಂದು ರೀತಿಯಾದಂಥ ಸಮಾಧಾನವಾದಂತಹ ವಾರ. ಏನೋ ಒಂದು ರೀತಿಯಂತಹ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಯಾವುದೋ ಹಳೆಯ ಒಂದು ಸಮಸ್ಯೆ ಸ್ಟ್ರಕ್ ಆಗಿರ್ತದೆ, ಆ ಸ್ಟ್ರಕ್ ಆಗಿರೋದು ರಿಲೀಫ್ ಆಗುವಂಥ ವಾರ ಆಗಿರ್ತದೆ. ಅದರ ಒಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಮಾನಸಿಕ ವಿಚಾರದಲ್ಲಿ ಆಗಿರ್ಬೋದು, ದೈಹಿಕ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಯಶಸ್ಸಿನ ಹಾದಿಯನ್ನು ನೀವು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ದೂರವಾಗಬೇಕು ಅಂದರೆ ವಿನಾಯಕನ ಒಂದು ಸ್ಮರಣೆ ಮಾಡಿ, ಜೊತೆಗೆ ಲಕ್ಷ್ಮೀನಾರಾಯಣನ ಅಥವಾ ಲಕ್ಷ್ಮೀ ನರಸಿಂಹನ ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಬುಧವಾರ, ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಂಥ ಉತ್ತರೋತ್ತರ ಅಭಿವೃದ್ಧಿ ಕೆಲಸಗಳು ಹೆಚ್ಚಾಗುವಂಥದ್ದು. ಸರ್ಕಾರಿ ವೃತ್ತಿಯಲ್ಲಿ ಇರುವಂಥವ್ರಿಗೆ ಒಳ್ಳೆಯ ಮಾನಸಿಕವಾಗಿ ಚಂಚಲತೆಯಿಂದ ದೂರವಾಗಿ ಮಾನಸಿಕವಾಗಿ ಬಲವನ್ನು ತೆಗೆದುಕೊಳ್ಳುವಂಥದ್ದು, ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಕುಟುಂಬದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಸ್ನೇಹಿತರಿಂದ ಒಳ್ಳೆಯ ಒಂದು ಮನ್ನಣೆ ಸಿಗುವಂಥದ್ದು, ಸಹಪಾಠಿಗಳು ಸಹ ನಿಮ್ಮನ್ನು ಒಂದು ರೀತಿಯಂಥ ಒಳ್ಳೆಯ ಗೌರವದಿಂದ ನೋಡುವಂಥದ್ದು. ಈ ರೀತಿಯಾದಂತಹ ವಾರ ಸಂಪೂರ್ಣ ಶುಭವನ್ನು ನೀವು ಖಂಡಿತ ಕಾಣಬಹುದು. ಪ್ರಮುಖವಾಗಿ ಯಾವುದಾದ್ರು ಸಣ್ಣ ಪುಟ್ಟ ವೈಯಕ್ತಿಕ ಜಾತಕದಲ್ಲಿ ವ್ಯತ್ಯಾಸ ಇದ್ದಾಗ ಪ್ರಮುಖವಾಗಿ ಯಾವ ದೇವರ ಸ್ಮರಣೆ ಮಾಡಿದ್ರೆ ಸಾಕ್ಷಾತ್ ಪರಮೇಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಪರಮೇಶ್ವರ ನಿಮಗೆಲ್ಲ ರೀತಿಯ ಅನುಕೂಲ ಮಾಡ್ತಾರೆ. ಶನಿವಾರ, ಶುಕ್ರವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋ ದ್ವಿತೀಯ ಸ್ಥಾನದಲ್ಲಿ ಅನೇಕ ಗ್ರಹಗಳ ಒಂದು ಕೂಟ ಸ್ಥಿತವಾಗಿದೆ. ಚತುರ್ಥ ಸ್ಥಾನದಲ್ಲಿ ಗುರು ಭಗವಾನರ ಒಂದು ಒಳ್ಳೆಯ ಸ್ಥಾನ ಅಂತ ಹೇಳ್ಬೋದು. ಯಾಕೆಂದರೆ ಚತುರ್ಥ ಸ್ಥಾನ ಸುಖ ಸ್ಥಾನವನ್ನು ಸೂಚಿಸುವಂಥದ್ದು, ಸಮಾಧಾನವನ್ನು ಸೂಚಿಸುವಂಥ ಸ್ಥಾನವನ್ನು ಸಹ ಅದಾಗಿರ್ತದೆ. ಯಾರಿಗೆಲ್ಲ ಈಗ ಏನಾದರೂ ಒಂದು 2 ವೀಲರು 4 ವೀಲರು ಅಥವಾ ಯಾವುದೋ ಒಂದು ಖರೀದಿ ಮಾಡಬೇಕು ಅಂದಿರ್ತೋ ಖಂಡಿತ ಖರೀದಿ ಮಾಡ್ಬೋದು. ಒಳ್ಳೆಯ ದಿನಗಳು ನಿಮಗೆ ಕಾಣ್ತಾ ಇದೆ. ಅದರೊಟ್ಟಿಗೆ ಒಂದು ವಿಶೇಷವಾದಂಥದ್ದು ಅಂದರೆ ಈ ಕಾಲಿಗೆ ಸಂಬಂಧಪಟ್ಟಿರುವಂಥ ಸಣ್ಣ ಪುಟ್ಟ ಪೆಟ್ಟುಗಳು ಬೀಳುವಂಥ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಇನ್ನು ಊಟೋಪಚಾರಗಳಲ್ಲಿ ಮೃಷ್ಟಾನ್ನ ಭೋಜನ ಸೇವನೆ ಮಾಡುವಂಥದ್ದು, ಅದರೊಂದಿಗೆ ಸ್ವಲ್ಪ ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು, ಗ್ಯಾಸ್ಟ್ರೈಟಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಯೋಚಿಸಿ ಊಟ ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತೀರಿ. ಇನ್ನು ಮಿಕ್ಕೆಲ್ಲ ವಿಚಾರದಲ್ಲೂ ಸಾಧಾರಣವಾದಂಥ ಶುಭಫಲಗಳನ್ನು ನೀವು ಕಾಣ್ತೀರಾ. ನೀವು ಸಹ ಪರಮೇಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಧನ್ವಂತರಿಯ ಒಂದು ಸ್ಮರಣೆ ಮಾಡಿ ಅತಿ ಹೆಚ್ಚಿನ ಶುಭಫಲಗಳನ್ನು ಕಾಣ್ತೀರಾ. ಸೋಮವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರು ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ರೀತಿಯಂಥ ಸಮಾಧಾನ, ಏನಪ್ಪ ಎಲ್ಲ ಸಮಸ್ಯೆಗಳು ಒಟ್ಟಿಗೆ ಬಂದುಬಿಟ್ಟಿದೆ ಅಂತ ಅಂದ್ಕೊಂಡಿದ್ರಿ ಒಂದಷ್ಟು ದಿನಗಳ ಮುಂಚೆ, ಇವಾಗ ಏನೋ ಒಂದು ರೀತಿಯಾದಂಥ ರಿಲ್ಯಾಕ್ಸ್ ಸಿಗೋವಂಥದ್ದು, ಎಲ್ಲ ವಿಚಾರದಲ್ಲಿ ಯಶಸ್ಸು ಏಳಿಗೆಯನ್ನು ಕಾಣುವಂಥದ್ದು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಮಕ್ಕಳ ಬಗ್ಗೆ, ಯಾಕೆಂದರೆ ಅವರು ಖಂಡಿತ ಒಳ್ಳೆಯವರೇ ಆಗ್ತಾರೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಬಡ್ತಿ ಸಿಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂಥದ್ದು, ಅರಿಯರ್ಸ್ ಬರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ತುಂಬ ಒಳ್ಳೆಯ ವಾರವನ್ನು ನೀವು ಕಾಣ್ಬೋದು. ಮಾನಸಿಕ ಹಾಗೂ ದೈಹಿಕ ಸ್ಥಿತಿಯಲ್ಲೂ ಸಹ ಸುಧಾರಣೆಯನ್ನು ಕಾಣ್ತೀರಾ. ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ಹೆಚ್ಚಾಗಿ ಕಾಣೋದ್ರಿಂದ ಹನುಮಂತನ ಸ್ಮರಣೆ ಜೊತೆಗೆ ಕಾಲಭೈರವನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ನಾನು ಹೇಳಿರುವಂಥ ಪರಿಹಾರಗಳು ಮಾಡ್ಕೊಂಬಂದರೆ ಖಂಡಿತ ಉತ್ತರೋತ್ತರ ಅಭಿವೃದ್ಧಿ ಎಲ್ಲರೂ ಕಾಣ್ಬೋದು ಅಂತ ಹೇಳ್ತಾ ಈ ವಾರ ಭವಿಷ್ಯಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.